ಬನ್ನಿ ಮುಂದೆ ಮತ್ತೆ ನಿಲ್ಬೇಡಿ ಅಲ್ಲಿ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ ಅಣ್ಣ ಸ್ವಾಮಿ. ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ಅಡ್ಡ ಬರಲಿ ಬನ್ನಿ ಮುಂದೆ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ಮತ್ತೆ ನಿಲ್ಬೇಡಿ. ತುಂಬ್ಕೊಳ್ಳಿ ಅಮ್ಮ, ತುಂಬ್ಕೊಳ್ಳಿ. ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ಮತ್ತೆ ನಿಲ್ಬೇಡಿ. ತುಂಬ್ಕೊಳ್ಳಿ ಅಮ್ಮ, ತುಂಬಲೇ ತುಂಬ್ಕೊಳ್ಳಿ. ಮುಂದೆ ಹೋಗಿ ಮತ್ತೆ ನಿಲ್ಲಿಕ್ಕಿಲ್ಲ. ಇದಾಗಿ ಅಡ್ಡ ಕೊಡ್ಲೆ ಕೊಡ್ಲು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ಮತ್ತೆ ಬನ್ನಿ ಮುಂದೆ ಬನ್ನಿ. ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಮತ್ತೆ ಬನ್ನಿ ಮತ್ತೆ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ಮತ್ತೆ ನಿಲ್ಬೇಡಿ. ಬನ್ನಿ ಮುಂದೆ ಮತ್ತೆ ನಿಲ್ಬೇಡಿ ಅಲ್ಲಿ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ ಅಣ್ಣ ಸ್ವಾಮಿ. ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಹೋಗಿ ಅಡ್ಡ ಬರಲಿ ನೋಡು. ಬನ್ನಿ ಮುಂದೆ ಮತ್ತೆ ನಿಲ್ಬೇಡಿ. ತಾಯಿ ಪ್ರಾರ್ಥನೆ ಮಾಡ್ಕೊಂಡು
ಸೇವೆ ಪ್ರಸಾದ ಕೊಡ್ತಾರೆ. ಕುಲಮಾಶ್ರೀ ಅಮ್ಮನವರಿಗೆ ಪ್ರಾರ್ಥಿಸಿಕೊಳ್ಳುತ್ತಾ ಕುಲಗುರುಗಳಾದಂಥ ಮಾಧವಮಂಗಲ ಪೂಜಾರರ ಪಾದಾರವಿಂದಕ್ಕೆ ವಂದಿಸಿಕೊಳ್ಳುತ್ತಾ ಸಮಸ್ತ ಮಗುವೀರ ಕುಲಬಾಂಧವರ ಕುಲದೇವಿಯಾದ ಬೆಣ್ಣೆಕುದ್ರು ಕುಲಮಾಶ್ರೀ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಿನ್ನೆಯಿಂದ ಪ್ರಾರಂಭಗೊಂಡು ಸುಮಾರು 5 ದಿನಗಳ ಕಾಲ 19ನೇ ತಾರೀಕಿನ ಪರ್ಯಂತ ನಡೀಲಿಕ್ಕಿದೆ. ಲಕ್ಷಾಂತರ ಜನರು ಕ್ಷೇತ್ರ ಸಂದರ್ಶಿಸುವ ಈ ಪುಣ್ಯ ಮಹೋತ್ಸವದ ಸಂದರ್ಭದಲ್ಲಿ ಭಾಳಷ್ಟು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇದೆ. ಲಕ್ಷಾಂತರ ಜನರ ಅನ್ನ ಸಂತರ್ಪಣೆಯ ಸೇವೆಯೂ ಸಹ ಇಲ್ಲಿ ಜರುಗ್ತದೆ. ಆ ನಿಟ್ಟಿನಲ್ಲಿ ಈ ವರ್ಷ ವಿಶೇಷವಾಗಿ ನಾವು ಹೊಳೆಯಾನ ತೆಪ್ಪೋತ್ಸವವನ್ನು ಭಾಳ ವಿಜೃಂಭಣಾ ರೀತಿಯಲ್ಲಿ ನಾವು ಮಾಡುವವರಿದ್ದೇವೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಹಾಗೂ ಆನಂದ್ ಸಿಕುಂದರ್ ಅವರ ಮಾರ್ಗದರ್ಶನದಲ್ಲಿ ತೆಪ್ಪೋತ್ಸವ ಹೊಳೆಯಾನವನ್ನು ದೀಪೋಲ್ಲಾಸ ಸಂಭ್ರಮದ ಒಂದು ವಿಶೇಷ ಒತ್ತು ಕೊಟ್ಟು ನಾವು ಈ ವರ್ಷ ಮಾಡ್ತಾಯಿದ್ದೇವೆ. ರಾತ್ರಿ 11:30ಕ್ಕೆ ಹೊಳೆಯಾನವನ್ನು ಈ ಬೆಣ್ಣೆಕುದ್ರು ದೀಪದ ಸುತ್ತ ಸುಮಾರು 50 ದೋಣಿಗಳ ಒಂದು ಸಮ್ಮಿಲನದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳ ಒಂದು ಸಹಕಾರದಲ್ಲಿ ಆ ಒಂದು ವಿಶೇಷ ತೆಪ್ಪೋತ್ಸವವನ್ನು ಇವತ್ತು ಮಾಡುವವರಿದ್ದೇವೆ. ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಭಾಳ ಚಂದಗಾಣಿಸಿಕೊಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಹಾಗೆ ದೇವಸ್ಥಾನದ ವಿಶೇಷವಾಗಿ ಇವತ್ತು ಮಹಾ ಅನ್ನ ಸಂತರ್ಪಣೆ ಜರುಗ್ತಾ ಇದೆ. ಲಕ್ಷಾಂತರ ಹಾಗೂ ಸಾವಿರಾರು ಭಕ್ತರು ಸಂದರ್ಶಿಸಿ ಸಹಸ್ರಾರು ಜನರು ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಇವತ್ತಿನ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ನಾಳೆನೂ ಸಹ ಅನ್ನ ಸಂತರ್ಪಣೆ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೀಲಿಕ್ಕಿದೆ. ತದನಂತರದಲ್ಲಿ ನಾಗದೇವರ ದರ್ಶನ ಹಾಗೆ ಮಲಸಾವಿರ ಪರಿವಾರ ದೇವಗಳ ಕೋಲಾಸೋತ್ಸವ ಸಹ ಜರುಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ಷೇತ್ರದ ಈ ದಿವ್ಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಿನ್ನೆ ಬೆಳಗ್ಗೆ ಉತ್ಸವ ಪ್ರಾರಂಭಗೊಂಡು ಬೆಳಗ್ಗೆ 108 ಕಾಯಿಯ ಗಣಹೋಮ, ನವಕ ಕಲಶಾಭಿಷೇಕ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಕ್ರಮಣ ಪೂಜೆ. ತದನಂತರದಲ್ಲಿ ನಾವು ಬೃಹತ್ ಹೊರೆಕಾಣಿಕೆ ಮೆರವಣಿಗೆಯನ್ನು ಬಾರ್ಕೂರು ಕಲ್ಚಪುರದಿಂದ ಪ್ರಾರಂಭಿಸಿ ಶ್ರೀ ಕ್ಷೇತ್ರಕ್ಕೆ ತಂದೊಪ್ಪಿಸಿದ್ದೇವೆ. ತದನಂತರ ಸಂಜೆ ಇಲ್ಲಿ ಗೆಂಡ ಸೇವೆ ಹಾಗೆ ಗುರುಗಳ ಮನೆಯಿಂದ ಬಾಳಭಂಡಾರವನ್ನು ತಂದು ತುಳಸಿ ಪೂಜೆಯನ್ನು ನೆರವೇರಿಸಿ ಕ್ಷೇತ್ರದಲ್ಲಿ ಸಹ ರಂಗಪೂಜಾದಿ ಪೂಜಾ ಸೇವೆಗಳನ್ನು ಸಂಪರ್ಕ ಮಾಡಿಕೊಂಡು ತದನಂತರದಲ್ಲಿ ದೇವಸ್ಥಾನದಲ್ಲಿ ಸಹ ಬೆಳಗಿನ ಜಾವ ತುಳಸಿ ಪೂಜೆಯನ್ನು ನೆರವೇರಿಸಿಕೊಂಡಿರ್ತೇವೆ. ಅದೇ ರೀತಿ ಇವತ್ತಿನ ಬೆಳಗ್ಗೆ ತುಲಾಭಾರಾದಿ ಸೇವೆಗಳು ಹಾಗೆ ನಮ್ಮ ದಕ್ಕೆಬಲಿ ಸೇವೆಯನ್ನು ಮುಗಿಸಿಕೊಂಡು ಪಲ್ಲ ಪೂಜೆಯ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ದೇವಸ್ಥಾನದ ಒಳಗಡೆ ತುಲಾಭಾರಾದಿ ಸೇವೆಗಳು ಜರುಗ್ತಾ ಇವೆ. ಮಧ್ಯಾಹ್ನ ಸಹ ಮಹಾಪೂಜೆ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಸಂದರ್ಭದಲ್ಲಿ ಈ ಬಾರಿ ನಾವು ದೀಪೋಲ್ಲಾಸದ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿರ್ತೇವೆ. ಭಾಳಷ್ಟು ಹಿಂದಿನ ದಿನಗಳಲ್ಲಿ 7 ಹೊಳೆಗಳನ್ನು ದಾಟಿ ಬರುವಂಥ ಒಂದು ಸಂದರ್ಭ. ಆದರೆ ಬೆಣ್ಣೆಕುದ್ರು ಅನ್ನೋದು ಈಗ ಭಾಳಷ್ಟು ಅಭಿವೃದ್ಧಿ ಹೊಂದಿದೆ. ಜಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ನಡೀತೇವೆ. ಈಗಾಗಲೇ ಬೆಣ್ಣೆಕುದ್ರು ಸುತ್ತ ಒಂದು ರಸ್ತೆಯ ವ್ಯವಸ್ಥೆಯಾಗಿ ಈ ಬಾರಿ ನಾವು ಆ ತೆಪ್ಪೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡುವವರಿದ್ದೇವೆ. ಸುತ್ತಲೂ ಹಣತೆಯನ್ನು ಬೆಳಗಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಮ್ಮುಖದಲ್ಲಿ ಆ ದೀಪೋತ್ಸವವನ್ನು ನಾವು ಸಂಭ್ರಮಿಸುವವರಿದ್ದೇವೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಭಕ್ತಾದಿಗಳು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ತೊಡಗಿಸಿಕೊಂಡು ಈ ದೀಪೋತ್ಸವ ಕಾರ್ಯಕ್ರಮವನ್ನು ಭಾಳಷ್ಟು ಚಂದಗಾಣಿಸಿಕೊಡಬೇಕಾಗಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪರವಾಗಿ ಕೇಳ್ಕೊಳ್ತೇವೆ. ವಾರ್ಷಿಕ ಜಾತ್ರಾ ಮಹೋತ್ಸವದ 1ನೇ ದಿವಸ ನಾವು 15ನೇ ದಿವಸದ ಕಾರ್ಯಕ್ರಮ ಎಲ್ಲ ಮುಗಿಸಿದ್ದೇವೆ. ಇವತ್ತು 16ನೇ ತಾರೀಕು. ಇವತ್ತಿನ ಎಲ್ಲ ಮಹಾ ಅನ್ನ ಸಂತರ್ಪಣೆ ಇರ್ಬೋದು, ಡಕ್ಕೆಬಲಿ ಸೇವೆ ಇರ್ಬೋದು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕಿದೆ. ಹಾಗೆ ವಿಶೇಷವಾಗಿ ರಾತ್ರಿ 2 ಗಂಟೆಗೆ ದೇವರ ಒಂದು ತೆಪ್ಪೋತ್ಸವ ವಿಶೇಷ ಆಕರ್ಷಣೀಯವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಿದ್ದೇವೆ. ಅದಕ್ಕೂ ಕೂಡ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಅದನ್ನೊಂದು ಯಶಸ್ವಿಗೊಳಿಸ್ಬೇಕಂತ. ಹಾಗೆ 19ರವರೆಗೆ ನಡೆಯುವ ಕಾರ್ಯಕ್ರಮಗಳು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ದೇವರ ಒಂದು ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾರೆ. ಬಲಕ್ಕಲ್ಲ ಸರ್ವರಿಗೂ ವಂದನೆಗಳು. ಮುಖ್ಯವಾಗಿ ನಿನ್ನೆಯಿಂದ ಅಂಥೇಳಿದರೆ ಧನುರ್ಸಂಕ್ರಮಣದಿಂದ ಪ್ರತಿ ವರ್ಷ ನಡೆಯುವಂತಹ ಬೆಣ್ಣೆಕುದ್ರು ಮಹಾಸತೀಶ್ವರಿ ಅಮ್ಮನವರಲ್ಲಿ ನಡೆಯುವಂಥ ಒಂದು ಜಾತ್ರೆ ನಮ್ಮ ಕುಲಮಾಸ್ತ್ರಿ ಅಮ್ಮನಲ್ಲಿ ನಿನ್ನೆ ದಿವಸ ಅದ್ಭುತವಾದ ಒಂದು ಹೊರೆಕಾಣಿಕೆ, ಅದರ ಜೊತೆಯಲ್ಲಿ ಗೆಂಡ ಸೇವೆ ರಾತ್ರಿ ಮತ್ತು
ರಂಗಪೂಜೆ ಎಲ್ಲ ಕಾರ್ಯಕ್ರಮಗಳು ನಿನ್ನೆ ಸಾಂಗವಾಗಿ ನೆರವೇರಿದೆ. ಅದಕ್ಕೂ ಮೊದಲು ಬೆಳಿಗ್ಗೆ ಗಣಹೋಮ ಮತ್ತು ನವಕ ಪ್ರದಾನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದು ಇವತ್ತು 2ನೇ ದಿವಸ ಡಿಸೆಂಬರ್ 16 2ನೇ ದಿವಸ ತುಲಾಭಾರ ಸೇವೆ ಮತ್ತು ದಕ್ಕೆಬಲಿ ಸೇವೆ ಬೇರೆ ಬೇರೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದು ಈಗ ಮಹಾ ಅನ್ನ ಸಂತರ್ಪಣೆ ನೆರವೇರ್ತಾ ಇದೆ. ಖಂಡಿತ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಹಬ್ಬ ಜರುಗ್ತಾ ಇದೆ. ಪ್ರತಿ ವರ್ಷ ನಡೆಯುವಂಥ ಈ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಿಂದ ನಡೀತಾ ಇರುವುದು ನಿಜವಾಗಿಯೂ ನಮ್ಮೆಲ್ಲರಿಗೂ ಭಾಳ ಸಂತೋಷ ಕೊಡ್ತಾ ಇದೆ. ಇವತ್ತು ಕಮ್ಮಿ ಅಂದರೆ ಒಂದು 12,000 ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ಬೋದು. ನಿನ್ನೆ ಒಂದು 3,000 ಜನ ಭಾಗವಹಿಸಿದ್ದಾರೆ. ಒಟ್ಟು 4 ದಿವಸ ನಡೆಯುವಂಥ ಈ ಒಂದು ಸೇವೆ ಪ್ರತಿ ವರ್ಷ ದೇವರ ಜಾತ್ರೆ ಸಂದರ್ಭದಲ್ಲಿ ನಡೆಯುವಂಥದ್ದು. ಈ ವರ್ಷದ ವಿಶೇಷ ಅಂತ ಹೇಳಿದರೆ ದೇವಸ್ಥಾನದ ಹೊಳೆಯ ಇನ್ನೊಂದು ಕಡೆಯಲ್ಲಿ ದೇವಸ್ಥಾನಕ್ಕೋಸ್ಕರ 8 ಎಕರೆ ಸ್ಥಳವನ್ನು ದೇವಸ್ಥಾನದ ವತಿಯಿಂದ ಈಗ ತಾನೇ ನಾವು ಖರೀದಿ ಮಾಡಿ ಅಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಹಾಲು ಮತ್ತು ಬೇರೆ ಬೇರೆ ವ್ಯವಸ್ಥೆಗೆ ಕಲ್ಚರಲ್ ಪ್ರೋಗ್ರಾಮಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಅಲ್ಲಿ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದೇವಸ್ಥಾನದಲ್ಲಿ ಶಾಶ್ವತ ಅನ್ನದಾನದ ಒಂದು ವ್ಯವಸ್ಥೆ ಮಾಡಬೇಕಂತ ನಿರಂತರವಾಗಿ ನಡೀಬೇಕು ಅಂತೇಳೋ ಉದ್ದೇಶದಿಂದ ಈಗ ತಾನೇ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಿ ಮೊನ್ನೆ ನವರಾತ್ರಿಯ ಮಾರನೇ ದಿವಸ ಅದನ್ನು ಪ್ರಾರಂಭ ಮಾಡಿ ಅದು ನಿರ್ವಿಘ್ನವಾಗಿ ಈಗ ನಡೀತಾ ಇದೆ. ಅದಕ್ಕೋಸ್ಕರ ಹಣ ಕ್ರೋಢೀಕರಣಕ್ಕೋಸ್ಕರ ಈಗ ತಾನೇ ನಾವು ಒಂದು ಇಷ್ಟರವರೆಗೆ 1 ಕೋಟಿ ಡೆಪಾಸಿಟ್ ಮಾಡಿ ಇವಾಗಲೇ ಬ್ಯಾಂಕಿನಲ್ಲಿ ಇಟ್ಟಿದ್ದೇವೆ. ಡಿಸೆಂಬರ್ ಎಂಡೊಳಗೆ 1 ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಅದು ಖಂಡಿತ ಆಗ್ತದೆ. ಮಾರ್ಚ್ ಒಳಗಡೆ ನಾವು 3 ಕೋಟಿ ನಮ್ಮ ಸಂಯುಕ್ತ ಸಭೆಯ ಬಾರ್ಕೂರು ಸಂಯುಕ್ತ ಸಭೆ ವ್ಯಾಪ್ತಿಯಲ್ಲಿ ಒಂದು 3 ಕೋಟಿ ಮಾಡಿ ಅದನ್ನು ಡೆಪಾಸಿಟ್ ಇಟ್ಟು ಅದರಿಂದ ನಿತ್ಯ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಬೇಕಂತ ಎಣಿಸಿದ್ದೇವೆ. ಆದರೆ ನಮ್ಮ ಟಾರ್ಗೆಟು 10 ಕೋಟಿ ರೂಪಾಯಿ. 10 ಕೋಟಿ ಇದ್ದರೆ ಅದು ನಿರಂತರವಾಗಿ ನಡೀತಾ ಇರಬಹುದು. ಅದಕ್ಕೋಸ್ಕರ ಮಲ್ಪೆ ಮೀನುಗಾರರು, ಮಂಗಳೂರು ಮೀನುಗಾರರು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಇನ್ನು ಮುಂದೆ ನಿತ್ಯ ಅನ್ನ ಸಂತರ್ಪಣೆಗೆ ಒಂದು 10 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿ ಇಡಬೇಕಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಖಂಡಿತ ಅದು ನೆರವೇರ್ತದೆ ಅಂತೇಳಿ ಹೇಳುವ ವಿಶ್ವಾಸ ಸಹ ಇದೆ. ಯಾಕಂದೇಳಿದ್ರೆ ಎಲ್ಲ ಮಲ್ಪೆ ಮೀನುಗಾರರು ಇರ್ಬೋದು, ಮಂಗಳೂರಿನ ಮೀನುಗಾರರು ಇರ್ಬೋದು, ಮತ್ತು ಬೇರೆ ಬಾಂಬೆಯಲ್ಲಿದ್ದವರು ಇರ್ಬೋದು, ಬೆಂಗಳೂರಲ್ಲಿದ್ದವರು ಇರ್ಬೋದು, ಎಲ್ಲ ಸಹಕಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಆ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳುವ ಒಂದು ಇರಾದೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಖಂಡಿತ ಅದು ಆಗ್ತದೆ. ಯಾಕಂತ ಹೇಳಿದರೆ ಎಷ್ಟೋ ಜನರಿಗೆ ತಮ್ಮ ಮದುವೆ ಸಂದರ್ಭದಲ್ಲಿರ್ಬೋದು, ಮದುವೆ ವಾರ್ಷಿಕೋತ್ಸವದಲ್ಲಿರ್ಬೋದು, ಮಕ್ಕಳ ಹುಟ್ಟಿದ ದಿವಸ ಇರ್ಬೋದು, ಅಂಥ ದಿವಸ ಏನಾದರೂ ಒಂದು ಎಲ್ಲಾದರೂ ಅನ್ನ ಸಂತರ್ಪಣೆ ಮಾಡಬೇಕು, ಏನಾದರೂ ದಾನ ಧರ್ಮ ಮಾಡಬೇಕಂತ ಹೇಳುವ ಇರಾದೆ ಹೆಚ್ಚಿನವರಿಗೆ ಇರ್ತದೆ. ಅವರಿಗೊಂದು ಇದೊಂದು ಅವಕಾಶ. ಯಾಕಂತ ಹೇಳಿದರೆ ಈ ಒಂದು ಅನ್ನದಾನ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿದರೆ ಅವರಿಗೆ ಅವರ ಏನು ಮನಸ್ಸಲ್ಲಿ ಒಂದು ಸಂಕಲ್ಪ ಇಟ್ಟುಕೊಳ್ತಾರೋ ಅದನ್ನು ಸಹ ನೆರವೇರಿಸಿದಂತಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜ ಬಾಂಧವರ ಎಲ್ಲರ ಸಹಕಾರ ಮತ್ತು ಇಡೀ ಸಂಪೂರ್ಣ ಎಲ್ಲ ಸಮಾಜದ ಜನರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಖಂಡಿತ ನಮಗೆ ವಿಶ್ವಾಸ ಉಂಟು. ಖಂಡಿತ ಈ ಒಂದು 10 ಕೋಟಿಯ ಏನು ಪ್ರಾಜೆಕ್ಟ್ ನಾವು ಇಟ್ಕೊಂಡಿದ್ದೇವೆ ಅದು ನೆರವೇರ್ತದೆ ಅಂಥೇಳಿ ಖಂಡಿತ ಒಂದು ವಿಶ್ವಾಸ ಉಂಟು. ನಮ್ಮ ಯುವ ಸಂಘಟನೆ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಶುಭ ಹಾರೈಸ್ತೇನೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ.